ನೀ ಯಾರು, ನೀ ಹಂಗೋ ಏನೋ ನನಗಂತೂ ಗೊತ್ತಿಲ್ಲ. ನಿನ್ನ ಮತ್ತು ಅಣ್ಣಾರ ನಡ್ಕ ಏನೈತೆ ನನಗೊಂದು ಅದು ಸುದ ಗೊತ್ತಿಲ್ಲ ನನಗೆ. ಆದ್ರೆ ನೀನು ಶಾಂತಕ್ಕೆ ಮೋಸ ಮಾಡತ್ತಿ ಅನ್ನೋದು ಮಾತ್ರ ನನಗೆ ಗೊತ್ತಾಗೈತಿ. ನಿಮ್ಮ ಮೊನ್ನೆ ಹೊಲ್ದಾಗ ಮಾತಾಡ್ಕೋದನ್ನ ನಾನು ಕೇಳಿಸ್ಕೊಂಡೇನಿ. ಸುಮ್ಮ ಎಲ್ಲ ಬಿಟ್ಟು ತಣ್ಣಗೆ ದೂರ ಉಳಿದ್ಬಿಡ. ಇದ್ರ ನಡಕ್ಕೆ ತಲೆ ಹಾಕಕ್ಕೆ ಹೋಗ್ಬೇಡ ಇದ್ರಾಗ. ಯಾಕಂದ್ರೆ ನಾ ಶಾಂತಕ್ಕೆ ಮೋಸ ಮಾಡೋಕೆ ಬರೋದಿಲ್ಲ ಇಂಥ ವಿಷಯದಾಗ. ನಂಗೆ ಆಕಿ ಇಂಥ ಟೈಮ್ನ ನನಗಿಲ್ಲ ಅಂದಿಲ್ಲಕಿ. ನನಗೆ ಯಾವಾಗ ಕೇಳ್ತೀನಿ ಅವಾಗ ಹಗಲು ರಾತ್ರಿ ಅನ್ನಾರ್ದಂಗೆ ಬಂದು ದೇಹದಿಂದ ರೊಕ್ಕದಿಂದ ಯಾಕೆ ಮಾಡ್ಯಾಳ ನನಗೆ. ನಾ ಆಕೆ ಕೈಲಿ ಅನ್ನಕ್ಕೆ ಬರೋದಿಲ್ಲ. ಸುಮ್ಮನೆ ಆಕಿ ಜೀವನದಿಂದ ಎಷ್ಟು ದೂರ ಹೋಗಿ ಅಷ್ಟು ದೂರ ಹೋಗ್ಬಿಡ. ಬೇಕಾದ್ರೆ ನಾನು ನನಗೆ ಹೇಳಿ ಶಾಂತಕ್ಕೆ ಹೇಳಿ ರೊಕ್ಕ ಕೊಡಿಸಿ ಕಳಿಸ್ತೇನೆ. ಈ ವಿಷಯದಾಗ ಮಾತ್ರ ನಾನು ಭಾಳ ಕಂಟ್ರೋಲ್ನಾಗ ಇಡ್ತೀನಿ. ಸುಮ್ಮ ಶಾಂತಕ್ಕೆ ನನ್ನ ಜೀವನ ಹಾಳು ಮಾಡೋಕೆ ಹೋಗ್ಬೇಡ. ಆಕೆ ನಿನಗೆ ಎಷ್ಟು ಹೆತ್ತರು ನನಗಂತ ಗೊತ್ತ. ಅದು ನಿನಗಿಂತ 1000 ಪಟ್ಟು ನನಗೆ ಹಾಕಿ. ಹೋ ದೊಡ್ಡ ಮಂದಿ, ಊರಿಗೆ ದೊಡ್ಡ ಮಂದಿ ನೀವು ನನಗೆ ಬುದ್ಧಿ ಹೇಳಕ್ಕೆ ಬಂದಿರಿ. ನಾ ಕಲಿಬೇಕು ಅಲ್ಲ. ನಿನಗಂಡು ಓಡಿ ಹೋಗಿ ಎಷ್ಟೋ ಕಾಲ ಆತ ನನಗೆ ಹೇಳಕ್ಕೆ ಬಂದೀನಿ ಬುದ್ಧಿ. ನೀನು ಏನೋ ನೋಡ್ಕೊ ಹೋಗ. ಅವ್ರು ಹುಚ್ಚುಮುಳಿ ಹೋಗ. ನನಗೇನು ಹೇಳಕ್ಕೆ ಬರ್ತೀವಿ ಹೋಗ. ನನಗೆ ಹುಚ್ಚುಮುಳಿ ಅಂತಿ. ನನ್ನ ಗಂಡನ ಬಗ್ಗೆ ನಿನಗೇನು ಗೊತ್ತೈತೆ? ಊರು ಹುಚ್ಚುಮುಳಿ. ನನ್ನ ಗಂಡ ದುಡ್ಯಾಕೆ ಹೋಗ್ಯಾನ. ಬಂದಿರ್ತಾನೋ ನನ್ನ ಜೋಡಿ ಇವತ್ತಲ್ಲ ನಾಳೆ. ಏನರ ಮಾಡಿದ್ರೆ 4 ಮಂದಿ ಅದಾರ ನನಗೆ ಕೂಡಿಸಿ ಮಾತಾಗ ಬುದ್ಧಿ ಕತ್ತಿ ಹೇಳಕ್ಕೆ ನನಗೆ ನನ್ನ ಗಂಡಗೆ. ನಿನಗೆ ಯಾರು ಅದಾರ ಅಂತ ಹೇಳಕ್ಕೆ ಬರ್ತೀಯ ನೀನು ಊರು ಮೂಳಿ? ಅಂದ್ರೆ ಏನು? ನಾನೆಲ್ಲ ಬಿಟ್ಟು ನಿಂತಾನಂತಾನೆ. ಹಿಂದೆ ನೀನು ನೋಡ್ಕೋ. ನನಗೆ ಹೇಳಕ್ಕೆ ಬರಬೇಡ ತಿಳಿತು.